ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಇವತ್ತು ನಾವು ಪನೀರ್ ಹಾಗೂ ಮನೆಯಲ್ಲಿ ಇರುವಂತಹ ಕೆಲವು ತರಕಾರಿಗಳನ್ನು ಹಾಕಿಕೊಂಡು ರುಚಿಕರವಾದ ಒಂದು ವೆಜ್ ಕಡಾಯಿಯನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಚಪಾತಿ ಜೊತೆಗೆ ವೈಟ್ ರೈಸ್ ಜೊತೆಗೆ ತುಂಬಾ ಸಖತ್ತಾಗಿರ್ತದೆ. ಸೊ ಇನ್ಯಾಕ್ ತಡ, ಬನ್ನಿ ಹಾಗಾದರೆ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಒಂದು ಬಿಸಿಯಾದ ಪ್ಯಾನಿಗೆ 2 ಘಾಟಿ ಮೆಣಸು, 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಬಡ ಸೊಪ್ಪು ಹಾಗೂ 1 ಮುಷ್ಟಿಯಷ್ಟು ಕಾಜು ಅಂದರೆ ಗೋಡಂಬಿ, 1 ಏಲಕ್ಕಿ, 1 ಲವಂಗ, ಸಣ್ಣ ತುಂಡು ಚಕ್ಕೆಯನ್ನು ಹಾಕ್ಕೊಂಡು ಹದವಾಗಿ ಇದನ್ನು ಹುರ್ಕೊಳ್ತೇನೆ. ಸಪೋಸ್ ಎಣ್ಣೆ ಬೇಡ ಹೇಳುವವರು ಎಣ್ಣೆಯನ್ನು ಸ್ಕಿಪ್ ಮಾಡಿಕೊಂಡು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಬಹುದು. ಫ್ಲೇಮನ್ನು ಆಫ್ ಮಾಡಿಕೊಂಡು ಕೊನೆಯದಾಗಿ ಕರಿಬೇವನ್ನು ಹಾಕ್ಕೊಂಡು 2 ನಿಮಿಷ ಇದನ್ನು ಕೈ ಆಡಿಸ್ತೇನೆ. ಹಾಗೆ ಬಿಸಿಯಾದ ಪ್ಯಾನಲ್ಲಿ ಇಟ್ಟರೆ ಗೋಡಂಬಿಯದ್ದು ಕಲರ್ ಚೇಂಜ್ ಆಗ್ತದೆ. ಹಾಗಾಗಿ ಸ್ವಲ್ಪ ಕೈ ಆಡಿಸ್ತಾ ಇರುವ, ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಳ್ತೇನೆ. ನೋಡಿ, ಈ ಹದಕ್ಕೆ ಇದು ಪುಡಿಯಾಗಿದೆ. ಎಣ್ಣೆ ಹಾಕಿದ್ರಿಂದ ಸ್ವಲ್ಪ ತರಿಯಾಗಿ ಪುಡಿ ಆಗ್ತದೆ ಅಷ್ಟೇ. ಬಿಸಿಯಾದ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು 2 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಟ್ರಾನ್ಸ್ಲೂಸೆಂಟ್ ಆಗುವವರೆಗೆ ಇದನ್ನು ಹುರ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡುವಂಥದ್ದು. ಅದ್ಭುತವಾದ ರುಚಿಗೆ ನಿಮ್ಮದೊಂದು ಲೈಕ್ ಅಂತೂ ಇರಲಿ ಸ್ನೇಹಿತರೆ. ಮನೆಯಲ್ಲಿಯೇ ರೆಸ್ಟೋರೆಂಟ್ ಸ್ಟೈಲ್ನ ವೆಜ್ ಕಡಾಯಿಯನ್ನು ತಯಾರು ಮಾಡ್ಕೊಳ್ಬೋದು ಈ ರೆಸಿಪಿಯನ್ನು ನೋಡಿದ ನಂತರ. 1 ಟೊಮೆಟೊ ಹಣ್ಣನ್ನು ಪ್ಯೂರಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಶಿನ ಪುಡಿಯನ್ನು ಹಾಕಿಕೊಂಡು ಈ ಏನು ಟೊಮೆಟೊದ ಪ್ಯೂರಿ ಇದೆ ಅದು ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಇದನ್ನು ಕೈಯಾಡಿಸ್ತಾ ಹುರ್ಕೊಳ್ಳುವಂಥದ್ದು ಸ್ನೇಹಿತರೆ. ನಮಗೇನು ಗ್ರೇವಿ ಇದೆ ಅದು ಬರುವಂಥದ್ದು ಈ ಒಂದು ಟೊಮೆಟೊ ಪ್ಯೂರಿಯಿಂದ, ಹಾಗಾಗಿ ಹಾಕ್ಕೊಳ್ಳುವಂಥದ್ದು ಇದನ್ನು ಸ್ನೇಹಿತರೆ. ಕಟ್ ಮಾಡಿಟ್ಟಂತಹ ಬಟಾಣಿ, ಬೀನ್ಸ್ ಹಾಗೂ ಕ್ಯಾರೆಟ್ 1 ಮುಷ್ಟಿಯಷ್ಟಿದೆ ಅಷ್ಟೇ. ಇನ್ನೂ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಅಂತ ಹೇಳುವವರು ಹಾಕ್ಕೊಳ್ಬಹುದು. ಫಸ್ಟಿಗೆ ನಾನು ಸ್ವಲ್ಪ ನೀರನ್ನು ಹಾಕಿಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ತರಕಾರಿಯನ್ನು. ಈ ಪುಡಿಯನ್ನೇನು ನಾವು ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕಿಕೊಳ್ಳುವ ನಂತರ ಕೊನೆಯದಾಗಿ ಪನ್ನೀರನ್ನು ಹಾಕ್ಕೊಳ್ಬೇಕು. ಯಾಕಂದರೆ ಪನ್ನೀರ್ ತುಂಬಾ ಬೆಂದರೂ ಚೆನ್ನಾಗಿರುವುದಿಲ್ಲ, ತುಂಬ ಸಾಫ್ಟಾಗಿ ಬಿಡ್ತದೆ. ಅರ್ಧದಿಂದ 1 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಳ್ಳುವ. ಯಾಕಂದರೆ ನಾವಿಲ್ಲಿ ಕಾಜುವನ್ನು ಹಾಕಿದ್ರಿಂದ ಗ್ರೇವಿ ಥಿಕ್ಕಾಗಿ ರೆಡಿ ಆಗ್ತದೆ. ಮುಚ್ಚಳವನ್ನು ಮುಚ್ಚಿ ಬೇಯಿಸುವ, ಆವಾಗವಾಗ ನೋಡ್ತಾ ಇರಬೇಕು. ಮುಚ್ಚಳವನ್ನು ತೆಗೆದು ಬೆಂದಿದೆಯಾ ಅಥವಾ ನೀರಿನ ಅಂಶ ಇದೆಯಾ ಅಂತ ನೋಡ್ಕೊಳ್ಳುವಂಥದ್ದು ಸ್ನೇಹಿತರೆ. ಎಸ್, ಚೆನ್ನಾಗಿ ಈಗ ಎಣ್ಣೆ ಬಿಟ್ಕೊಂಡು ಬೆಂದು ರೆಡಿಯಾಗಿದೆ. ಈಗ 1 ಬೌಲ್ನಷ್ಟು ಪನ್ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ನೀರು ಕನ್ಸಿಸ್ಟೆನ್ಸಿ ಬೇಕು ಅಂತಾದರೆ ಆ್ಯಡ್ ಮಾಡ್ಕೊಳ್ಬೋದು. ಈ ಟೈಮಲ್ಲಿ ಉಪ್ಪನ್ನು ನೋಡಿಕೊಳ್ಳಿ. ಖಾರಕ್ಕಾಗಿ ನಾವು ಆಲ್ರೆಡಿ 2 ಘಾಟಿ ಮೆಣಸನ್ನು ಹಾಕಿದ್ರಿಂದ ಮೆಣಸಿನ ಪುಡಿಯನ್ನು ಹಾಕಲಿಲ್ಲ. ಕಮ್ಮಿ ಇದೆ ಅಂತ ಅನಿಸಿದರೆ ಮೆಣಸಿನ ಪುಡಿಯನ್ನು ಹಾಕಿಕೊಳ್ಳಿ. ಹದವಾಗಿ ಖಾರ ಇದ್ರೇ, ಸ್ವೀಟಿಶ್ ಟೇಸ್ಟ್ ಇದ್ರೇ ಚಪಾತಿ ಜೊತೆಗೆ ಚೆನ್ನಾಗಿರ್ತದಲ್ಲ. ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾದ ವೆಜ್ ಕಡಾಯಿ ಸವಿಯಲು ಸಿದ್ಧ.